ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಜಗತ್ತಿನಲ್ಲಿ ಮತ್ತು ಪ್ರಕೃತಿಯಲ್ಲಿ ದಿನನಿತ್ಯ ಅನೇಕ ವಿಸ್ಮಯಗಳನ್ನ ನೋಡ್ತಿರ್ತೇವೆ. ಇವತ್ತು ನಾನು ನಿಮಗೆ ಪ್ರಕೃತಿಯ ವಿಸ್ಮಯಗಳಲ್ಲಿ ಒಂದಾದ ದೊಡ್ಡ ಹುಣಸೆ ಮರಗಳ ಬಗ್ಗೆ ತೋರಿಸ್ತೇನೆ. ಈ ಮರಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾನು ಮೊದಲನೇ ವಿಡಿಯೋದಲ್ಲಿ ಕೊಟ್ಟಿದ್ದೆ. ಈಗ ಎರಡನೇ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಡಿಸೆಂಬರ್ ತಿಂಗಳಲ್ಲಿ ಹೂಗಳಿಂದ ಕಾಯಿಗಳಾಗಿ ಇದರ ಕಾಯಿಗಳು ಹಲಸಿನ ಹಣ್ಣಿನ ಬಣ್ಣ ಮತ್ತು ತೆಂಗಿನಕಾಯಿಯ ಆಕಾರದಲ್ಲಿ ದೊಡ್ಡದಾಗಿರುತ್ತದೆ. ಈ ಕಾಯಿಗಳು ತಿನ್ನಲು ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಸಿಹಿಯಾದ ಕಾರಣ ಇವಕ್ಕೆ ಹುಣಸೆ ಮರಗಳಂತ ಹೆಸರು ಬಂದಿದೆ. ಇಲ್ಲಿರುವ ಕಲ್ಮಠದಲ್ಲಿ 150 ವರ್ಷ ಹಳೆಯ ಕಾಯಿಗಳನ್ನು ಸಂರಕ್ಷಣೆ ಮಾಡಿಡಲಾಗಿದೆ. ಈ ಮರಗಳು ಔಷಧೀಯ ಗುಣಗಳನ್ನು ಹೊಂದಿದೆ. ಬಿಪಿ, ಶುಗರ್, ಮೂಲವ್ಯಾಧಿ ಮತ್ತೆ ಇನ್ನಿತರ ರೋಗಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ಈ ಮರದ ಇನ್ನೊಂದು ವಿಶೇಷವೇನೆಂದರೆ ಈ ಮರದ ಬುಡದಲ್ಲಿ ಇಡುವ ಪದಾರ್ಥಗಳು ಕೆಡದಂತೆ ಉಳಿಯುತ್ತವೆ. ಹಿಂದಿನ ಕಾಲದಲ್ಲಿ ಶವಗಳನ್ನು ಇದರ ಬುಡದಲ್ಲಿ ಇಟ್ಟು ಸಂಬಂಧಿಕರು ಬರುವವರೆಗೂ ಕಾಯುತ್ತಿದ್ದರು. ಈ ಮರಗಳನ್ನು ಕಲ್ಪವೃಕ್ಷ ಎಂದು ಇಲ್ಲಿಯ ಜನರು ಕರೆಯುತ್ತಾರೆ. ಯಾಕಂದ್ರೆ ಇಲ್ಲಿಯ ಜನರ ಆಕಾಂಕ್ಷೆಗಳನ್ನು ಈ ಮರಗಳು ಈಡೇರಿಸಿವೆ, ಆದ್ದರಿಂದ ಅವನ್ನು ಕಲ್ಪವೃಕ್ಷ ಅಂತ ಕರೀತಾರೆ. ಈ ಮರಗಳಿಗೆ ಬಾವಲಿಗಳು ಅಂತೂ ತುಂಬಾನೇ ಇಷ್ಟ. ಯಾಕಂದ್ರೆ ಇಲ್ಲಿ ಸಾವಿರಾರು ಬಾವಲಿಗಳು ತನ್ನ ವಾಸಗೃಹವನ್ನಾಗಿ ಮಾಡಿಕೊಂಡಿದೆ. ಈ ಬಾವಲಿಗಳು ಸದಾಕಾಲ ಮರದಲ್ಲಿ ನೇತಾಡುತ್ತಾ ಕೂಗುತ್ತಾ ಪ್ರವಾಸಿಗಳನ್ನು ನೋಡುವಂತೆ ಮಾಡುತ್ತವೆ. ಇಲ್ಲಿ ಒಂದು ಬೇಸರ ಸುದ್ದಿ ಏನೆಂದರೆ ಇಲ್ಲಿ 3 ಮರಗಳಿದ್ವು, ಆದರೆ ಒಂದು ಮರ ನಾಶವಾಗಿದೆ. 12 ಮರಗಳನ್ನು ಕಲ್ಮಠದ ಮಹಾಸ್ವಾಮಿಗಳು ಮತ್ತು ಸಿಬ್ಬಂದಿ ಇದನ್ನ ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಇನ್ನೊಂದು ಖುಷಿ ವಿಚಾರ ಅಂದರೆ ಆ ಕಲ್ಮಠದ ಮಹಾಸ್ವಾಮಿಗಳ ಕೃಪೆಯಿಂದ ಇನ್ನೊಂದು ಚಿಕ್ಕ ಮರವೊಂದು ಬೆಳೆದು ನಿಂತಿದೆ. ಅದಕ್ಕೆ ಇದು 5 ವರ್ಷ ಆಗ್ತಾ ಇದೆ. ಈ ಮರಗಳು ಪ್ರವಾಸಿ ಸ್ಥಾನವಾಗಿ ಮಾರ್ಪಟ್ಟಿದೆ. ಬಹಳ ಕುತೂಹಲಕಾರಿ ಮತ್ತು ವಿಸ್ಮಯಕಾರಿ ಮರಗಳನ್ನು ಒಮ್ಮೆಯಾದರೂ ನೋಡಲೇಬೇಕು. ಈ ಗಿಡಗಳನ್ನು ನೋಡ್ತಾ ಇದ್ರೆ ಒಂದೇನೋ ವಿಸ್ಮಯಗಳನ್ನ ನೋಡಿದ ಹಾಗೆ ಅನಿಸುತ್ತೆ. ಈ ಜಗತ್ ಪ್ರಸಿದ್ಧ ದೊಡ್ಡ ಹುಣಸೆ ಮರಗಳನ್ನು ನೋಡಿ ನಾನಂತೂ ಖುಷಿ ಪಟ್ಟೆ. ಪ್ರಕೃತಿಯ ವಿಸ್ಮಯಗಳನ್ನು ನೋಡುವುದೇ ಒಂದು ಬಹಳ ಖುಷಿದಾಯಕ ವಿಚಾರ. ಏನಂತೀರಾ? ನೀವು ಈ ತರದ ಮರಗಳನ್ನು ಎಲ್ಲಾದರೂ ನೋಡಿದ್ರೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.